ಸ್ನೇಹಿತರೆ, ನಾವಿವತ್ತು ಉಪ್ಪಿಟ್ಟು ಮಾಡುವ ವಿಧಾನವನ್ನು ನೋಡೋಣ. ಉತ್ತರ ಕರ್ನಾಟಕ ಸ್ಪೆಷಲ್ ಉಪ್ಪಿಟ್ಟು ಮಾಡುವ ವಿಧಾನ. ಫಸ್ಟ್ ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿಯನ್ನು ಚೆನ್ನಾಗಿ ಕಟ್ ಮಾಡಿ ಒಂದು ಪ್ಲೇಟ್ನಲ್ಲಿ ಚೆನ್ನಾಗಿ ತೊಳೆದು ಇಟ್ಟುಕೊಳ್ಳಬೇಕು. ತದನಂತರ ಒಂದು 1/4 ಗ್ರಾಮಷ್ಟು ರವೆಯನ್ನು ಇಟ್ಟುಕೊಳ್ಳಬೇಕು. ತದನಂತರ ಅದನ್ನು ಚೆನ್ನಾಗಿ ಒಂದು ಬಾಣಲೆಯಲ್ಲಿ ಹುರಿದುಕೊಳ್ಳಬೇಕು. ಅದು ಕಂದು ಬಣ್ಣ ತಿರುಗುವವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ತದನಂತರ ಫ್ರೈ ಮಾಡಿದ ನಂತರ ಅದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಇಡಬೇಕು. ಚೆನ್ನಾಗಿ ಹಾಕಿ ಇಟ್ಟ ನಂತರ ಅದಕ್ಕೆ ಒಗ್ಗರಣೆಯನ್ನು ಕೊಡಬೇಕು. ಫಸ್ಟು ಸಾಸಿವೆ ಕಾಳು, ತದನಂತರ ಬೇಳೆ ಸ್ವಲ್ಪ, ತದನಂತರ ಕಡಲೆ ಬೀಜ ಹಾಕಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಳ್ಳಬೇಕು. ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ ಕೊತ್ತಂಬರಿ ಮತ್ತೆ ಕರಿಬೇವು ಅನ್ನು ಹಾಕಿಕೊಳ್ಳಬೇಕು. ಅದನ್ನು ಚೆನ್ನಾಗಿ 5 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ ನಂತರ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಕೂಡ ಕಂದ ಬಣ್ಣ ತಿರುಗುವವರೆಗೂ ಅದನ್ನು ಫ್ರೈ ಮಾಡಬೇಕು ಬಾಣಲೆಯಲ್ಲಿ ಚೆನ್ನಾಗಿ. ತದನಂತರ ಅದು ಕಂದು ಬಣ್ಣ 2 ನಿಮಿಷವರೆಗೂ ಕಾಲಾವಕಾಶವರೆಗೂ ಅದನ್ನು ಫ್ರೈ ಮಾಡಬೇಕಾಗಿದೆ. ಫ್ರೈ ಮಾಡಿದ ತಕ್ಷಣ ಅದು ಕಂದು ಬಣ್ಣಕ್ಕೆ ಬರುತ್ತದೆ. 2 ನಿಮಿಷಗಳ ಕಾಲ ಅದು ಬಿಡಬೇಕು. ಅದನ್ನು ಕಂದು ಬಣ್ಣ ತಿರುಗುವವರೆಗೂ ಚೆನ್ನಾಗಿ ಅದನ್ನು ಬಾಣಲೆಯಲ್ಲಿ ತಿರುಗಾಡಬೇಕು. ಅದಾದ ನಂತರ ಅದಕ್ಕೆ ಟೊಮೆಟೊವನ್ನು ಹಾಕಬೇಕು. ಟೊಮೆಟೊ ಹಾಕಿದ ನಂತರ ಅದನ್ನು ಕೂಡ 2 ನಿಮಿಷ ಟೊಮೆಟೊ, ಮೆಣಸಿನಕಾಯಿ ಹಾಕಬೇಕು, ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕು. ಅದು ಕೂಡ ಸ್ವಲ್ಪ ಕಂದು ಬಣ್ಣ ತಿರುಗುವವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿದಂತೆ ತಿನ್ನಲಿಕ್ಕೆ ರುಚಿಕರವಾಗಿರುತ್ತದೆ. ಫ್ರೈ ಆಗಿಲ್ಲ ಅಂದರೆ ಸ್ವಲ್ಪ ಹಸಿ ವಾಸನೆ ಹಾಗೆ ಇರುತ್ತದೆ, ಅದು ಹೋಗಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಹಾಗೆ ಬಿಡಬೇಕು. ಅದನ್ನು ಫ್ರೈ ಮಾಡಿದ ನಂತರ ಅಂದರೆ ಅದು ಸ್ವಲ್ಪ ಕಂದು ಬಣ್ಣ ತಿರುಗಿರುತ್ತದೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿದ ನಂತರ ಸ್ವಲ್ಪ ತಿರುವಾಡಿ, ಸ್ವಲ್ಪ ತದನಂತರ ಅರಿಶಿನ 2 ಸ್ಪೂನಷ್ಟು, ಸ್ವಲ್ಪ ಖಾರ, ರುಚಿಗೆ ತಕ್ಕಷ್ಟು ಖಾರ, ತದನಂತರ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದರೆ ರುಚಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ನಿಮಗೆ ಬೇಕಾದರೆ ಗರಂ ಮಸಾಲೆ ಕೂಡ ಹಾಕಿಕೊಳ್ಳಬೇಕು. ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕಿದ ನಂತರ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಫ್ರೈ ಮಾಡಿದ ತಕ್ಷಣ 2 ಗ್ಲಾಸ್ ನೀರನ್ನು ಹಾಕಬೇಕು. 2 ಗ್ಲಾಸ್ ನೀರು ಅಥವಾ ನಿಮಗೆ ಯಾವ ಥರ ಬೇಕೋ, ಸ್ವಲ್ಪ ಇದು ಬೇಕಾದರೆ ಮೆತ್ತಗಬೇಕಾದರೆ ಸ್ವಲ್ಪ 1/4 ಗ್ಲಾಸ್ನಷ್ಟು ನೀರು ಹೆಚ್ಚಿಗೆ ಹಾಕಿಕೊಳ್ಳಿ. ಸ್ವಲ್ಪ ಅದನ್ನು ಜಾಸ್ತಿ ಫ್ಲೇಮ್ ಇಟ್ಟುಕೊಳ್ಳಬೇಕು. ಜಾಸ್ತಿ ಫ್ಲೇಮ್ ಅಂದರೆ ಸ್ವಲ್ಪ ಅದು ಬಬಲ್ಸ್ ಬರೋವರೆಗೂ ಇಟ್ಟುಕೊಳ್ಳಬೇಕು. ಬಬಲ್ಸ್ ಬಂದ ನಂತರ ಅದನ್ನು ಹುರಿದಿಟ್ಟುಕೊಂಡಿರ್ತಕ್ಕಂಥ ರವವನ್ನು ಹಾಕಬೇಕು. ಹುರಿದಿಟ್ಟುಕೊಂಡ ರವವನ್ನು ಹಾಕಿ ಚೆನ್ನಾಗಿ ತಿರುವಾಡಬೇಕು. ತಿರುವಾಡಿದರೆ ಅದು ಒಂದು ಫ್ಲೇಮಲ್ಲಿ ಚೆನ್ನಾಗಿ ತಿರುವಾಡಿದರೆ ಅದು ಸ್ವಲ್ಪ ಮೆತ್ತಗಾಗುತ್ತದೆ. ಇಲ್ಲಾಂದರೆ ಗಂಟಾಗುತ್ತದೆ ಉಪ್ಪಿಟ್ಟು. ಆದ ಕಾರಣ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಚೆನ್ನಾಗಿ ತಿರುವಬೇಕು. ಅದನ್ನು ತಿರುವಿದರೆ ಗಂಟು ಅದು ಏನೂ ಆಗಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ಕೂಡ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತದೆ. ಅದನ್ನು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅದನ್ನು ಈ ಥರ ಬಬಲ್ಸ್ ಬರಬೇಕು. ಬಬಲ್ಸ್ ಬರೋವರೆಗೂ 2 ನಿಮಿಷ ಬಿಟ್ಟು ಅದನ್ನು ಸ್ವಲ್ಪ ಈ ಥರ ತಿರುವಬೇಕು. ತಿರುವಿದ ನಂತರ 2 ನಿಮಿಷಗಳ ಕಾಲ ಅದನ್ನು ಒಂದು ಪ್ಲೇಟ್ ತಗೊಂಡು ಮುಚ್ಚಬೇಕು. ಮುಚ್ಚಿದ ನಂತರ 2 ನಿಮಿಷ ಕಾಲ ಬಿಡಬೇಕು. ನಂತರ ಸಿದ್ಧವಾಗಿದೆ ಸವಿಯಲು ಬಿಸಿ ಬಿಸಿ ಉಪ್ಪಿಟ್ಟು.